ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಕ್ಷು ಕನ್ನಡ ವ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವಿಡಿಯೋ ಮಾಡಿ 1 2 3 ಡೇಸ್ ಆಗಿದೆ ಆ್ಯಂಡ್ ಇವಾಗ ಮತ್ತೆ ವಿಡಿಯೋ ಮಾಡ್ತಿದ್ದೀನಿ. ಇದರಲ್ಲಿ ತಮ್ಮನೇಲಲ್ಲಿ ಆಲ್ರೆಡಿ ನೋಡಿರ್ತೀರಾ. ಆ್ಯಂಡ್ ನಾನು ಶಾರ್ಟ್ ಪೀರಿಯಡಲ್ಲಿ ಅಗೇನ್ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ ದೆರ್ ಆರ್ 2 3 ವೇಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಈ ಥರ ಮಾಡ್ಕೊಂಡು ಹೋಗೋಣ ಅಂತ. ಸೊ ದಟ್ ಅದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಣ, ಸೊ ದಟ್ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ದ ಫಸ್ಟ್ ಒನ್ ಇಸ್ ಮೀಶೋ. ಓಕೆ, ಸೊ ನಾನು ನನ್ನ ಫೋನಲ್ಲೇ ರೆಕಾರ್ಡ್ ಮಾಡ್ತಿರೋದ್ರಿಂದ ನಿಮಗೆ ಸ್ಕ್ರೀನ್ಶಾಟ್ ಮುಖಾಂತರ ಎಲ್ಲ ನಾನು ನಿಮಗೆ ತೋರ್ಸೋಕ್ಕಾಗಲ್ಲ. ನನಗೆ ಎಷ್ಟು ಅಮೌಂಟ್ ಬಂದಿದೆ, ಯಾವ ಥರ ಮಾಡೋದು ಆ್ಯಂಡ್ ವ್ಯೂಸ್ ಎಷ್ಟು, ಅದೆಲ್ಲ ನಿಮಗೆ ತೋರ್ಸೋಕ್ಕಾಗಲ್ಲ. ದಟ್ಸ್ ವೈ ನಾನೆಲ್ಲನೂ ಬರೆದಿಟ್ಕೊಂಡಿದ್ದೀನಿ, ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ನೀವು ಕೂಡ ನನ್ನ ವಿಡಿಯೋದಲ್ಲಿ ಹೋಗಿ ನೋಡ್ಬೋದು ಎಷ್ಟು ಕಮೆಂಟ್ಸ್ ಬಂದಿದೆ ಎಲ್ಲ. ಸೊ ಫಸ್ಟು ನಾನು ಯಾಕೆ ಮೀಶೋನ ಚೂಸ್ ಮಾಡಿದೆ ಅಂದರೆ, ಇನಿಷಿಯಲಿ ನಾನು ತುಂಬ ದಿನದಿಂದ ಬ್ಯಾಕು ತುಂಬ ಸೆಲೆಕ್ಟೆಡ್ ಪ್ರಾಡಕ್ಟ್ಸ್ನ ಬೈ ಮಾಡ್ತಾ ಇದ್ದೆ. ಹೇಳ್ದಾಗೆ ಯಾಕೆ ಮೀಶೋ ಅಂತ ಹೇಳಿದ್ರೆ, ನಾನು ತುಂಬ ದಿನದಿಂದ ಮೀಶೋದಲ್ಲಿ ಆರ್ಡರ್ಸ್ ಎಲ್ಲ ಬುಕ್ ಮಾಡ್ತಾ ಇದ್ದೆ. ಸೊ ಆರ್ಡರ್ ಎಲ್ಲ ಬುಕ್ ಮಾಡ್ತಾ ಇರಬೇಕಾದ್ರೆ ರೀಸೆಂಟಾಗಿ 1 ಮಂತ್ ಬ್ಯಾಕ್ ನನಗೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಬಂತು. ಏನಂತ ಅಂದರೆ, ನೀವು ಕ್ರಿಯೇಟರ್ ಕ್ಲಬ್ಬಿಗೆ ಆ್ಯಡ್ ಆಗಿದ್ದೀರಾ, ನಿಮ್ಮನ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ, ಸೊ ದಟ್ ನೀವು ರೀಲ್ಸ್ ಎಲ್ಲ ಕ್ರಿಯೇಟ್ ಮಾಡಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಬಂತು. ಸೊ ಐ ಜಸ್ಟ್ ಇಗ್ನೋರ್ ಇಟ್. ಓಕೆನಾ, ಇಗ್ನೋರ್ ಮಾಡಿದೆ. ಲೇಟರ್ ಆನ್ ನಮ್ಮ ಚಿಕ್ಕಮ್ಮ ಹೇಳಿದ್ರು ವಿಡಿಯೋಸ್ ಎಲ್ಲ ಮಾಡು ಅಕ್ಷಿತಾ ಅಂತ ಅಂದಾಗ, ಓಕೆ ಯೂಟ್ಯೂಬ್ ವಿಡಿಯೋಸ್ ಮಾಡೋಣ ಅಂತ ಬಂತು. ಹೀಗೇನೆ ರೀಲ್ಸ್ ನೋಡಬೇಕಾದ್ರೆ ಇದೇ ಥರ ಮೀಶೋದು ಕ್ರಿಯೇಟರ್ಸ್ ಇರ್ತಾರಲ್ವಾ ಇನ್ಸ್ಟಾಗ್ರಾಮಲ್ಲಿ, ಅವ್ರದ್ದು ಚೆಕ್ ಮಾಡಿದೆ. ದೇ ಆರ್ ಅರ್ನಿಂಗ್ ಮಂತ್ಲಿ 1 lakh 2 lakh ಆ ಥರ ಅರ್ನ್ ಮಾಡ್ತಿದ್ದಾರಂತೆ. ಹೇಗೆ ಇದು ಅಂತ ನಾನು ಅವಾಗ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೀನ್ಸ್ ಯೂಟ್ಯೂಬಲ್ಲೆಲ್ಲ ನೋಡೋದು, ಸರ್ಚ್ ಮಾಡೋದು, ಅದೇನು ಅಂತ ಎಲ್ಲ ಸರ್ಚ್ ಮಾಡಿ ಡೀಟೇಲ್ಸ್ ಎಲ್ಲ ತಗೊಂಡೆ. ದೆನ್ ಆಫ್ಟರ್ ಐ ಗೋ ಟು ವಾಟ್ಸ್ಆ್ಯಪ್, ಅದೇ ಚಾರ್ಟ್ನ ಕ್ಲಿಕ್ ಮಾಡಿ ಅಲ್ಲಿ ನಂದು ಸ್ವಲ್ಪ ಪ್ರೋಸೆಸ್ ಕೇಳ್ತು, ಈ ಥರ ಎಲ್ಲ ಮಾಡಿ ಅಂತ. ಸೊ ದಟ್ ಅದೇ ಸ್ಟೆಪ್ನ ಫಾಲೋ ಮಾಡಿದೆ ನಾನು. ಫಾಲೋ ಮಾಡಾದ್ಮೇಲೆ ನಂದು ಕ್ರಿಯೇಟರ್ ಸೆಲೆಕ್ಟ್ ಆಯಿತು. ನಾನು ಆ್ಯಕ್ಚುಲಿ ಅನದರ್ ಇನ್ಸ್ಟಾಗ್ರಾಮ್ ಅಕೌಂಟನ್ನ ಓಪನ್ ಮಾಡಿಟ್ಕೊಂಡಿದ್ದೆ, ಅಕ್ಷು ವ್ಲಾಗ್ಸ್ ಅಂತ. ಬಟ್ ಆಟೋಮೆಟಿಕ್ಲಿ ಇಟ್ ಸೆಲೆಕ್ಟೆಡ್ ಮೈ ಪರ್ಸನಲ್ ಇನ್ಸ್ಟಾಗ್ರಾಮ್ ಐ ಡಿ, ಸೊ ದಟ್ ದೇರ್ ಇಸ್ ನೋ ಆಪ್ಷನ್. ಆ್ಯಂಡ್ ನನಗೆ ಅದು ಚೇಂಜ್ ಮಾಡೋಕ್ಕೆ ತುಂಬ ಥರ ಟ್ರೈ ಮಾಡಿದೆ, ಬಟ್ ಚೇಂಜ್ ಆಗಲಿಲ್ಲ. ಸೊ ದಟ್ಸ್ ವೈ ನನ್ನ ಪರ್ಸ್ನಲ್ ಏನು ಅಕೌಂಟ್ ಇದೆ ಅದನ್ನು ನಾನು ಪಬ್ಲಿಕ್ ಆಗಿ ಕನ್ವರ್ಟ್ ಮಾಡಿದೆ. ಇನ್ನು ನೆಕ್ಸ್ಟ್ ನಾನು ಏನು ಮಾಡಿದೆ ಅಂದರೆ, ನಾನು ತುಂಬ ಆರ್ಡರ್ಸ್ನ ಬುಕ್ ಮಾಡೋದ್ರಿಂದ ಅರ್ಲಿಯರ್ ಮೀಶೋ ಅಂದರೆ ಏನು ಗೊತ್ತಾ, ಅದು ಚೀಪ್ ಅಂತ ನಾವೆಲ್ಲ ಅನ್ಕೊಳ್ಳೋದು ಫಸ್ಟ್ ಆಫ್ ಆಲ್ ತಪ್ಪು. ಇವಾಗ ಏನಂದರೆ, ಒಂದು ಸಿಟಿಗೆ ಹೋಗ್ತೀರಾ, ಏನೋ ಒಂದು ಪ್ರಾಡಕ್ಟ್ನ ಬೈ ಮಾಡ್ತಿರ್ತೀರಾ, ಎರಡು ಪ್ರಾಡಕ್ಟು ನೋಡ್ತೀರಾ ಎದುರುಗಡೆ, ಎರಡು ಪ್ರಾಡಕ್ಟ್ ಒಂದೇ ಕ್ವಾಲಿಟಿಲಿ ಇರುತ್ತೆ. ನೀವು ಯಾವ್ದನ್ನ, ಒಂದು ಕಡಿಮೆ ಇರುತ್ತೆ, ಒಂದು ಜಾಸ್ತಿ ಇರುತ್ತೆ. ಅವಾಗ ನೀವು ಯಾವ್ದನ್ನ ಚೂಸ್ ಮಾಡ್ತೀರಾ? ಕಡಿಮೆ ಇರೋದೇ ತಾನೇ ಚೂಸ್ ಮಾಡ್ತೀರಾ. ಲೈಕ್ ದಟ್ ಮೀಶೋ ಅಂದ್ರೆ ನಾವು ಅದರಲ್ಲಿ ವೆರಿಫೈ ಮಾಡಬೇಕು. ಯಾಕಂದ್ರೆ ಮೀಶೋದಲ್ಲಿ ತುಂಬಾ ಸೆಲ್ಲರ್ಸ್ ಇದ್ದಾರೆ, ಸಿಕ್ಕಾಬಟ್ಟೆ ಸೆಲ್ಲರ್ಸ್ ಇದ್ದಾರೆ. ಬಟ್ ಯು ನೀಡ್ ಟು ಚೂಸ್ ಯಾವುದು ಕರೆಕ್ಟ್ ಆಗಿದೆ ಅಂತ ಚೂಸ್ ಮಾಡ್ಬೇಕು ಕರೆಕ್ಟ್ ಆಗಿ. ನಾನು ಮೀಶೋಯಿಂದ ತುಂಬಾನೇ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ಒನ್ ಡ್ರೆಸ್ ಆಸ್ ವೆಲ್ ನಾನು ಮೀಶೋದಲ್ಲೇ ಬುಕ್ ಮಾಡಿದ್ದು. ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ತುಂಬಾ ಕ್ಲಾಸಿ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಸೊ ದಟ್ ಆ ತರ ನಾವು ಹುಡುಕಿ ತಗೊಬೇಕು. ಸೊ ದಟ್ ತಗೊಂಡ್ರೆ ನಮ್ಗೆ ನಿಜವಾಗ್ಲೂ ಚೆನ್ನಾಗಿರೋದೇ ಸಿಗುತ್ತೆ. ಆ್ಯಂಡ್ ನಂದು ಇವಾಗ ಹೇಗೆ ಸ್ಟಾರ್ಟ್ ಆಯಿತು, ಅಫ್ಲಿಕೇಟ್ ಅಂತ ಹೇಳ್ತಾರೆ ಇದನ್ನ ಮಾಡೋದನ್ನ ಮೀಶೋದಲ್ಲಿ. ಅದು ಹೇಗೆ ಸ್ಟಾರ್ಟ್ ಮಾಡಿದೆ ಅಂದರೆ, ಎಲ್ಲ ಕ್ರಿಯೇಟ್ ಆಯಿತು. ಕ್ರಿಯೇಟ್ ಆದಮೇಲೆ ಅದಕ್ಕೆ ಅಲ್ಲೇನೆ ಗೈಡ್ ಕಳಿಸ್ತಾರೆ ನಮಗೆ ವಾಟ್ಸಪ್ಪಲ್ಲಿ. ಸೊ ಅದನ್ನು ನೋಡಿಕೊಂಡು ಫಸ್ಟು ನನಗೆ ಅವರು ಫ್ರೀಯಾಗಿ ಸ್ವಲ್ಪ ಆರ್ಡರ್ಸ್ನ ಕಳಿಸಿದ್ರು. ಈಗ ದೆರ್ ಆರ್ 2 ways. ಫಸ್ಟ್ ಏನು ಅಂದರೆ, ನೀವು ಫಸ್ಟೇ ಕ್ರಿಯೇಟರ್ ಆಗಬೇಕು, ಏನೋ ಆರ್ಡರೇ ಮಾಡಿಲ್ಲ, ಫಸ್ಟೇ ಕ್ರಿಯೇಟರ್ ಆಗಬೇಕು, ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ಯು ನೀಡ್ ಟು ಬೈ ಸಮ್ ಪ್ರಾಡಕ್ಟ್ಸ್, ಚೆನ್ನಾಗಿರೋ ಪ್ರಾಡಕ್ಟ್ಸ್ನ ಬೈ ಮಾಡಬೇಕು. ಆ್ಯಂಡ್ ಯೂಟ್ಯೂಬಲ್ಲಿ ಇರುತ್ತೆ, ಅಲ್ಲಿ ಮೀಶೋದಲ್ಲಿ ಇರುತ್ತೆ ಅಫ್ಲಿಕೇಟೆಡ್ ಕ್ರಿಯೇಟರ್ಸ್ ಅಂತ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ಅದು ಗೊತ್ತಾಗ್ಲಿಲ್ಲ ಅಂದರೆ ಯೂಟ್ಯೂಬರ್ಸ್ ಅಪ್ಲೋಡ್ ಮಾಡಿದ್ದಾರೆ, ಅದನ್ನ ಒಂದ್ಸರಿ ಚೆಕ್ ಮಾಡಿ ಹೇಗೆ ಅಂತ. ನೀವೇನಾದರೂ ಫಸ್ಟ್ ಮಾಡ್ತಾ ಇದ್ರೆ ಯು ನೀಡ್ ಟು ಬೈ ಸಮ್ ಪ್ರಾಡಕ್ಟ್ಸ್. ಅದರಲ್ಲಿ ನಿಮಗೆ ಪರ್ಸೆಂಟೇಜ್ ವೈಸ್ ಅಂತ ಇರುತ್ತೆ. ಸ್ಟಾರ್ಟಿಂಗ್ ಪರ್ಸೆಂಟೇಜ್ ಬಂದು 0.5%. ದಿಸ್ ಮೀನ್ಸ್ ಆ ಪ್ರಾಡಕ್ಟ್ ಏನಿದೆ ಅದಕ್ಕೆ ಅವರು ಪರ್ಸೆಂಟೇಜ್ನ ಕೊಡಲ್ಲ ಅಂತ. ಬಟ್ ಎನಿವೇ ವಿ ಆರ್ ಪ್ರಮೋಟಿಂಗ್ ದಟ್ ಪ್ರಾಡಕ್ಟ್ ಅಂದರೆ ಅವರು ಸುಮ್ಮನೆ ಇರೋಕ್ಕಾಗಲ್ಲ ಅಂದ್ಬಿಟ್ಟು 0.5% ಅಂತ ಕೊಡ್ತಾರೆ. ದೆರ್ ಆರ್ ಸಮ್ ಪ್ರಾಡಕ್ಟ್ಸ್ ಅಲ್ಲಿ ಲಿಸ್ಟೆಡ್ ಆಗಿರುತ್ತೆ. ಸೊ ದಟ್ ಅದು 0.5 ಇಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅಪ್ ಟು 5%, 10%, 14 to 18% ಆ್ಯಂಡ್ 20%. 20% ಇರುತ್ತೆ ಪ್ರಾಡಕ್ಟ್ಸ್ ಅಲ್ಲಿ ನಮಗೆ ಪರ್ಸೆಂಟೇಜ್. ಈಗ ಸಪೋಸ್ ಒಂದು ಪ್ರಾಡಕ್ಟನ್ನ
ಒಂದು ಪ್ರಾಡಕ್ಟ್‌ನ ಬೈ ಮಾಡ್ತೀವಿ ಅನ್ಕೊಳ್ಳಿ, ಅಲ್ಲಿ ಹಾಕಿರ್ತಾರೆ ಅಫ್ಲಿಕೇಟೆಡ್ 10%, ಅಫ್ಲಿಕೇಟೆಡ್ 20%, 14% ಅಂತ. ಅದೇ ಪ್ರಾಡಕ್ಟ್‌ಗಳನ್ನ ನೀವು ಬೈ ಮಾಡಿ ಪ್ರಮೋಟ್ ಮಾಡ್ಬೋದು. ಈಗ ಪ್ರಮೋಟ್ ಮಾಡಿದಾಗ ನಿಮ್ಮ ಪ್ರಾಡಕ್ಟ್‌ನ ಪ್ರಮೋಟ್ ಮಾಡಿದಾಗ ಯಾರೊಬ್ರು ನಿಮ್ಮ ಲಿಂಕಿಂದ ತಗೊಂತಾರೆ, ಅವ್ರದ್ದು ತಗೊಂಡವ್ರಿಗೆ ರಿಟರ್ನ್ ಟೈಮ್ ಮುಗ್ದಾದ್ಮೇಲೆ ನಿಮ್ಗೆ ದುಡ್ಡು ಬಂದು ಸೇರುತ್ತೆ. ಯಾವ್ದ್ಯಾವ್ದು ಆರ್ಡರ್ ಆಗಿದೆ, ಏನಾಗಿದೆ ಎಲ್ಲ ಕೂಡ ಟ್ರ್ಯಾಕ್ ಮಾಡ್ಕೋಬಹುದು. ಸೊ ದಟ್ ನಾನೇನ್ ಮಾಡಿದೆ ಅಂದ್ರೆ ಸ್ಟಾರ್ಟ್ ಮಾಡಿದೆ. ನನಗೆ ಫ್ರೀಯಾಗಿ ಪ್ರಾಡಕ್ಟ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಅದರಲ್ಲೂ ರೂಲ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಅದನ್ನ ನಾವು ಕೂಡ ಫಾಲೋ ಮಾಡ್ಬೇಕಾಗಿರುತ್ತೆ. ಸೊ ಫಸ್ಟ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದೆ. ಅದಕ್ಕೆ 5700 ವ್ಯೂಸ್ ಬಂತು. ಅದೆಲ್ಲ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಅಕೌಂಟ್ ಅಲ್ಲಿ ಚೆಕ್ ಮಾಡ್ಬೋದು. ಅಕ್ಷಿತಾ ಹಕ್ಕು ಅಂತ ಇದೆ. ಸೊ ದಟ್ ನೀವು ಹೋಗಿ ಫಾಲೋ ಮಾಡಿ ಆಯ್ತಾ. ಸೊ 5700 ವ್ಯೂಸ್ ಬಂತು. 133 ಕಮೆಂಟ್ಸ್ ಬಂತು. ಇದರಲ್ಲಿ ನನಗೆ ಆರ್ಡರ್ ಮಾಡಿದ್ದು 23 ಆರ್ಡರ್ಸ್. ಕನ್ಫರ್ಮ್ ಆರ್ಡರ್ಸ್ ಆಗಿದ್ದು 23 ಆರ್ಡರ್ಸ್. ಅಂಡ್ ಫಸ್ಟ್ ಆರ್ಡರ್ ಅಲ್ಲಿ ಮಿಸ್ಟೇಕ್ ಏನಾಗಿತ್ತು ಅಂದ್ರೆ ನನಗೆ ಗೊತ್ತಿರಲಿಲ್ಲ ಇಷ್ಟು ಪರ್ಸೆಂಟೇಜ್ ಇರೋ ಪ್ರಾಡಕ್ಟ್ಸ್ ನ ಚೂಸ್ ಮಾಡ್ಬೇಕು ಅಂತ. ನಾನು ಯಾವ್ದೋ ಪಿಕ್ ಮಾಡಿದೆ. ನನ್ಗೆ ಯಾವ್ದು ಬೇಕೋ ಆ ತರ ಪಿಕ್ ಮಾಡ್ಕೊಂಡ್ಬಿಟ್ಟೆ. ಅದ್ರಲ್ಲಿ ಆಲ್ಮೋಸ್ಟ್ ನಂಗೆ 0.5% ಅಂದ್ರೆ ನಾಟ್ ಈವನ್ 1%. ಅದೇ ಜಾಸ್ತಿ ಇತ್ತು. ನನ್ಗೆ ಅದರಿಂದ ಅಮೌಂಟ್ ಬಂದಿದ್ದು 385 ರುಪೀಸ್ ಅಷ್ಟೇ. ಟೋಟಲ್ ಆರ್ಡರ್ ಮಾಡಿದ್ದು 23 ಮೆಂಬರ್ಸ್. ಬಟ್ ನಂಗೆ 381 ರುಪೀಸ್ ಬಂತಷ್ಟೇ. ಇನ್ ಕಮಿಂಗ್ ಟು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದೆ. ಅದರಲ್ಲಿ 1826 ಅಂದ್ರೆ 1826 ವ್ಯೂಸ್ ಬಂತು. ಅದರಲ್ಲಿ 16 ಕಮೆಂಟ್ಸ್ ಅಂದ್ರೆ 8 ಅನ್ಕೊಳ್ಳಿ. ಅದ್ರಲ್ಲಿ ಆಗಿದ್ದು ಬರೀ 2 ಆರ್ಡರ್ ಅಷ್ಟೇನೆ. ಅಂಡ್ ಅದ್ರ ಪರ್ಸೆಂಟೇಜ್ ಬಂದು 5%. ಅದ್ರಲ್ಲೂ ನನ್ಗೆ ಬಂದಿದ್ದು 400 ಸಮಥಿಂಗ್ ಬಂತು. ಫಸ್ಟ್ 380 ಸಮಥಿಂಗ್ ಬಂತು. ಸೆಕೆಂಡ್ನೇ ವಿಡಿಯೋದಲ್ಲಿ 460 ಸಮಥಿಂಗ್ ಬಂತು. ನೆಕ್ಸ್ಟ್ ಕಮಿಂಗ್ ಟು ಮೇನ್ ಥಿಂಗ್. ನೆಕ್ಸ್ಟ್ ಒಂದು ಕಿಚನ್ದು ಮೇಕ್ ಓವರ್ದು ನಾನು ವಿಡಿಯೋ ಮಾಡಿ ಹಾಕ್ತೆ, ಅಪ್ಲೋಡ್ ಮಾಡಿದೆ. ಅದರಲ್ಲಿ 21K ಇವಾಗ 22 ಆಗಿರುತ್ತೆ. ಸ್ಟಿಲ್ ನಾನು ಅಪ್ಲೋಡ್ ಮಾಡಿ 1 ವೀಕ್ ಹತ್ರ ಆಯ್ತು. ಸ್ಟಿಲ್ ರನ್ನಿಂಗ್. ಡೈಲಿ ಆಲ್ಮೋಸ್ಟ್ ಒಂದು 100 ಕಮೆಂಟ್ಸ್ ಆದ್ರೂ ಬರ್ತಾ ಇದೆ. ಇವಾಗ ಕಮೆಂಟ್ಸ್ ಆಗಿರೋದಲ್ಲಿ 883 ಮೀನ್ಸ್ 883 ಅಂದ್ರೆ 420 ಮೆಂಬರ್ಸ್ ಕಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಇವಾಗ ಆಲ್ರೆಡಿ ನನಗೆ ಬುಕ್ ಮಾಡಿರೋರು ಬಂದು 253 ಮೆಂಬರ್ಸ್ ಬುಕ್ ಮಾಡಿದ್ದಾರೆ. ಅಂಡ್ ಅಪ್ ಟು ಅದಕ್ಕೆ ಅಮೌಂಟ್ ನನಗೆ ಬಂದಿರೋದು 5846 ರುಪೀಸ್. ಇವಾಗ ಅಷ್ಟು ಜನ ಬುಕ್ ಮಾಡಿದ್ರಲ್ಲಿ 21K ಅಲ್ಲಿ ನನಗೆ 5846 ರುಪೀಸ್ ಬಂದಿದೆ. ಸೊ ದಟ್ ನನ್ಗೇನು ಅಂತಂದ್ರೆ, ನೀವು ಮಿಶೋದಲ್ಲಿ ಮಾಡ್ತಿದ್ದೀರಾ ಅಂದ್ರೆ ಒಂದ್ ರೀಲ್ ಅಪ್ಲೋಡ್ ಮಾಡ್ತೀರಾ, ಅದು ಆಗಲ್ಲ. ಒಂದ್ ರೀಲ್ ಅಪ್ಲೋಡ್ ಮಾಡ್ತೀರಾ, ಅದು ಸಕ್ಸಸ್ ಆಗುತ್ತೆ. ನಾಟ್ ಈವನ್ ಐ ಇಮ್ಯಾಜಿನ್ ಈ ರೀಲ್ ಸಕ್ಸಸ್ ಆಗುತ್ತೆ ಅಂತ. ಬಟ್ ಸಕ್ಸಸ್ ಆಗಿ 5846 ಇವಾಗ ನಂಗೆ ಅಮೌಂಟ್ ಬಂದು ಮಿಶೋದಲ್ಲಿ ಕೂತಿದೆ. ಅದ್ರದ್ದು ಬೇಕಾದ್ರೆ ನಾನು ಸ್ಕ್ರೀನ್ ಶಾಟ್ ಕೊನೆಯಲ್ಲಿ ಹಾಕಿರ್ತೀನಿ. ಐ ಆಮ್ ನಾಟ್ ಶೋರ್ ಅದು ಹಾಕ್ಬೋದಾ ಏನು ಅಂತ. ಬಟ್ ನಾನು ಅದನ್ನ ಚೆಕ್ ಮಾಡಿ ಹಾಕಿರ್ತೀನಿ. ನನಗೆ ಅಮೌಂಟ್ ಬಂದಿರೋದು, ಬ್ಯಾಲೆನ್ಸ್ ಅಂತ, ಕಮಿಷನ್ ಅಂತೆಲ್ಲ ಪರ್ಸೆಂಟೇಜ್ ವೈಸ್ ಎಲ್ಲ ತೋರಿಸುತ್ತೆ. ಅದನ್ನ ಕೂಡ ನಿಮ್ಗೆ ಹಾಕಿರ್ತೀನಿ. ನೆಕ್ಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಅದು 2500 ರೀಚ್ ಆಯ್ತು. ಕಮೆಂಟ್ ಕೂಡ 12 ಅಷ್ಟೇ ಬಂದಿದ್ದು. ಸೊ ನೋ ಆರ್ಡರ್ ಇನ್ ದಟ್. ಸೊ ಟೋಟಲ್ ನನಗೆ ಅಮೌಂಟ್ ಬಂದಿರೋದು ಇಲ್ಲಿವರೆಗೆ 6940 ರುಪೀಸ್. ಟೋಟಲ್ ಅಮೌಂಟ್ 6940 ರುಪೀಸ್. ನಾನ್ ಸ್ಟಾರ್ಟ್ ಮಾಡಿದ್ದು ವಿಡಿಯೋ ಮಾಡಕ್ಕೆ ಗಣೇಶ ಹಬ್ಬದಿಂದ, ಗೌರಿ ಗಣೇಶ ಹಬ್ಬದಿಂದ. ನಿಮ್ಗೂ ಗೊತ್ತು ಅದು ಚೆನ್ನಾಗಿ. ಅಲ್ಲಿಂದ ಇಲ್ಲಿವರೆಗೆ ನನಗೆ ಬಂದಿರೋದು 6000 ರಿಮೈನಿಂಗ್ ಅಮೌಂಟ್ ಬಂದಿದೆ. ಸೊ ದಟ್ ನಾನು ಎಲ್ಲ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆಸ್ ಎ ಹೌಸ್ ವೈಫ್ ಮನೇಲಿದ್ರೆ ಈ ತರ ಕೂಡ ಮಾಡ್ಬೋದಲ್ವಾ. ನಿಮ್ಗೇನಾದ್ರೂ ನೀವು ಫೇಸ್ ತೋರಿಸಿನೇ ವಿಡಿಯೋ ಮಾಡ್ಬೇಕು ಅಂತಿಲ್ಲ. ಬಟ್ ವಾಟ್ ಎವರ್ ದ ಪ್ರಾಡಕ್ಟ್ ಇಸ್ ದೇರ್, ಅದನ್ನ ಕರೆಕ್ಟ್ ಆಗಿ ನೀವು ಅದನ್ನ ಅಡ್ವರ್ಟೈಸ್ ಮಾಡ್ಬೇಕು. ಸೊ ಪ್ರಾಡಕ್ಟ್ ನ ಚೆನ್ನಾಗಿ ಅಡ್ವರ್ಟೈಸ್ ಮಾಡಿದ್ರೆ ಚೆನ್ನಾಗಿ ಪೀಪಲ್ ಕೂಡ ರೀಚ್ ಆಗ್ತಾರೆ. ಅಂಡ್ ನಿಮ್ಮ ಪ್ರಾಡಕ್ಟ್ ಕೂಡ ಸೇಲ್ ಆಗುತ್ತೆ. ಸೊ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಆಕ್ಟಿವ್ ಇರ್ತಾರೆ ತುಂಬಾ. ಅಂಡ್ ನಾಟ್ ಓನ್ಲಿ ಇನ್ಸ್ಟಾಗ್ರಾಮ್, ನಾನೀಗ ವಾಟ್ಸಪ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದರಲ್ಲೂ ಲಿಂಕ್ಸ್ ಹಾಕಿರ್ತೀನಿ. ಅಂಡ್ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲೂ ಹಾಕಿರ್ತೀನಿ. ಅದೆಲ್ಲದು ಕೂಡ ಕೌಂಟ್ ಆಗುತ್ತೆ. ಸೊ ಅದೆಲ್ಲ ಕೌಂಟ್ ಆಗಿ ನನಗೆ ಈಗ 6000 ಸಮಥಿಂಗ್ ನಾನು ಆಲ್ರೆಡಿ ಅರ್ನ್ ಮಾಡಿದ್ದೀನಿ. ಸೊ ನಾನು ಅಲ್ಲಿಗೆ ಬ್ಯಾಂಕ್ ಅಕೌಂಟ್ ಆಡ್ ಮಾಡಿ ಡೈರೆಕ್ಟ್ ನಮ್ಮ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ನ ವಿತ್ಡ್ರಾ ಮಾಡ್ಕೋಬಹುದು. ಮೀಶೋ ಇಂದ ಬ್ಯಾಂಕ್ ಹಾಕೊಳ್ಳೋದು ವೆರಿ ಈಸಿ. ದೇರ್ ಇಸ್ ನೋ ಫಾಲ್ಸ್ ಇನ್ಫಾರ್ಮೇಶನ್, ನಥಿಂಗ್. ಯು ಕ್ಯಾನ್ ಆಲ್ಸೋ ಡೂ ದಿಸ್
ಅಫ್ಲಿಕೇಟೆಡ್ ಮಾರ್ಕೆಟಿಂಗ್. ಓಕೆ. ನಾನು ಅನ್ಕೊಂಡು ಇರ್ಲಿಲ್ಲ ಈ ತರ ರೀಲ್ಸ್ ಎಲ್ಲ ರೀಚ್ ಆಗುತ್ತೆ ಅಂತ. ಒಂದೊಂದು ರೀಚ್ ಆಗುತ್ತೆ, ಒಂದೊಂದು ರೀಚ್ ಆಗಲ್ಲ. ನಾವ್ ಅದನ್ನ ಬಿಡ್ಬಾರ್ದು. ಯಾವುದನ್ನೇ ಆದ್ರೂ ಸತತವಾಗಿ ಮಾಡ್ಕೊಂಡು ಹೋಗ್ತಿದ್ರೇನೆ ನಾವು ಏನಾದ್ರೂ ಇಂಪ್ರೂವ್ ಆಗಕ್ಕೆ ಸಾಧ್ಯ. ಇಲ್ಲಾಂದ್ರೆ ಆಫ್ ಕೋರ್ಸ್ ನಾಟ್, ನಾವೇನು ಮಾಡಕ್ಕಾಗಲ್ಲ. ಇಲ್ಲಿವರೆಗೆ ನನಗ್ ಬಂದಿದ್ದ ಅಮೌಂಟ್ 700 ಸಮಥಿಂಗ್ ಅಷ್ಟೇನೆ. ಅಷ್ಟಕ್ಕೆ ಬಿಟ್ಟಿದ್ದಿದ್ರೆ ಈಗ 700 ಏನು ಕಮ್ಮಿ ಅಮೌಂಟ್ ಅಲ್ವಲ್ಲ. ಜಸ್ಟ್ ನಾನೊಂದು ವಿಡಿಯೋನ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದೀನಿ ಅಷ್ಟೇ. ಲೇಟರ್ ಆನ್ ಕಿಚನ್ದು ಮಾಡಿದೆ. ಸೊ ದಟ್ ಕಿಚನ್ ಅಲ್ಲಿ ತುಂಬಾ ಚೆನ್ನಾಗಿ ಕ್ಲಿಕ್ ಆಯ್ತು. ಸ್ಟಿಲ್ ಇನ್ನ ಅದು ಆಗ್ತಾನೆ ಇದೆ. ಸೊ ದಟ್ ನಿಮಗೆ ಮಾತಾಡೋ ಸ್ಕಿಲ್ ಇರಬೇಕು, ಪ್ರೆಸೆಂಟೇಶನ್ ಮಾಡೋ ಸ್ಕಿಲ್ ಇರಬೇಕು. ಅಂಡ್ ರೀಲ್ಸ್ಗೆ ಮಾತಾಡ್ಲೇಬೇಕಂತ ಏನಿಲ್ಲ. ಒಳ್ಳೆ ಸಾಂಗ್ಸ್ ಹಾಕಿ ನೀವು ಅದರಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಆಯ್ತಾ. ನಾನು ಫುಲ್ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಸ್ಟಿಲ್ ಐ ಆಮ್ ಇನ್ ದ ಫಸ್ಟ್ ಸ್ಟೇಜ್. ನನಗೆ ಇನ್ನ ಅಷ್ಟು ಗೊತ್ತಿಲ್ಲ. ನಾನು ಫಾಲ್ಸ್ ಇನ್ಫಾರ್ಮೇಶನ್ಸ್ ಎಲ್ಲ ಕೊಡಬಾರ್ದು. ನೀವೇನಾದ್ರೂ ಮೀಶೋ ಇಂದ ಈ ತರ ನನ್ನ ತರನೇ ಮಾಡ್ಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ತುಂಬಾನೇ ವಿಡಿಯೋಸ್ ಇದೆ. ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್ ಔಟ್. ಓಕೆ, ಲೇಟರ್ ಯು ಕ್ಯಾನ್ ಡೂ ಇಟ್. ನಾನ್ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಕೂಡ ಮಾಡ್ಲೇಬಹುದು. ಇದಕ್ಕೇನು ಟೈಮ್ ತಗೊಳಲ್ಲ. ದೇರ್ ಇಸ್ ನೋ ಟೈಮ್ ಕನ್ಸ್ಯೂಮ್. ಇದೇ ಟೈಮ್ ನಾವು ಅದ್ ಬಿಟ್ಬಿಡ್ಬೇಕು. ನಾನೆಲ್ಲಾನು ಮಾಡ್ಕೊಂಡು ಮಾಡ್ತಾ ಇದ್ದೀನಲ್ವಾ. ಇಟ್ಸ್ ಟೇಕ್ ಓನ್ಲಿ 5 minutes. ಬಟ್ ಎಡಿಟಿಂಗ್ ಇಸ್ ಮಸ್ಟ್. ನೀವು ಪ್ರೆಸೆಂಟೇಶನ್ ಹೇಗ್ ಮಾಡ್ತೀರಾ ಅದ್ರ ಮೇಲೆ ಅದು ಬರುತ್ತೆ. ಇದರಿಂದ ನಮ್ಗೆ ಏನೆಲ್ಲ ಯೂಸಸ್ ಆಗುತ್ತೆ ಅಂದ್ರೆ ದೆರ್ ಆರ್ 3. ನಾವು ಫಾಲೋವರ್ಸ್ ನ ಗೇನ್ ಮಾಡ್ಬೋದು. ಹೊಸ ಹೊಸ ಫಾಲೋವರ್ಸ್ ಎಲ್ಲ ನನ್ನ ಅಕೌಂಟ್ಗೆ ರೀಚ್ ಆಗ್ತಾರೆ. ಅಂಡ್ ವಿ ರಿಸೀವ್ಡ್ ಫ್ರೀ ಪ್ರಾಡಕ್ಟ್ಸ್. ಆ ಫ್ರೀ ಪ್ರಾಡಕ್ಟ್ಸ್ ಎಲ್ಲರಿಗೂ ಬರಲ್ಲ. ಓಕೆನಾ. ಅದು ಒಂದು ಸ್ಟೇಜ್ ಅಂತ ಇರುತ್ತೆ. ಅದನ್ನ ಕ್ರಾಸ್ ಮಾಡಿ ನೀವು ಒಳ್ಳೆ ಕ್ರಿಯೇಟರ್ ಆಗಿದ್ರೆ ಮಾತ್ರ ನಿಮ್ಗೆ ಫ್ರೀ ಆಗಿ ಪ್ರಾಡಕ್ಟ್ಸ್ ನ ಸೆಂಡ್ ಮಾಡ್ತಾರೆ. ಅಂಡ್ ದ ಥರ್ಡ್ ಒನ್ ಇಸ್ ಅರ್ನ್ ಮನಿ. ದಿಸ್ ಇಸ್ ಇಂಪಾರ್ಟೆಂಟ್. ಯಾರಿಗೆ ಆದ್ರೂ ಏನೇ ಒಂದ್ ಮಾಡ್ತಾರೆ ಅಂದ್ರೆ ಅದು ಮನಿನ ಅರ್ನ್ ಮಾಡಕ್ಕೆ ಆಗಿರುತ್ತೆ. ಅಂಡ್ ಇದು ನಮ್ಗೇನು ಕಷ್ಟಪಡದೆ ಏನೋ ಬರ್ತಾ ಇಲ್ಲ ಅಲ್ವಾ. ಸೊ ದಟ್ ನೀವು ನಂಬ್ತಿರೋ ನಂಬಲ್ವೋ ಗೊತ್ತಿಲ್ಲ. ಐ ವಿಲ್ ಶೋ ಯು ಗೈಸ್. ದಿಸ್ ಇಸ್ ಮೈ ಪರ್ಸನಲ್ ಡೈರಿ. ಅಂಡ್ ಪರ್ಸನಲ್, ಇಟ್ಸ್ ನಾಟ್ ಟು ಪರ್ಸನಲ್. ದೀಸ್ ಥಿಂಗ್ಸ್ ನಾನು ಏನಾದ್ರು ಮಾಡ್ಬೇಕಂದ್ರೆ ಇಲ್ಲೇ ಮಾಡ್ಕೊಳ್ಳೋದು. ನಾನು ಎಲ್ಲಾ ತರ, ನಾನು ಯೂಟ್ಯೂಬ್ಗೆ ಏನಾದ್ರು ವಿಡಿಯೋ ಹಾಕ್ಬೇಕಂದ್ರೆ ಬರ್ಕೊಂತೀನಿ. ಅಂಡ್ ಮೀಶೋಗೆ ಏನಾದ್ರು ನಾನು ಮಾಡ್ಬೇಕು ವಿಡಿಯೋಸ್ ಕಂಟೆಂಟ್ ಅಂದ್ರೆ ಇದ್ರಲ್ಲಿ ಬರ್ಕೊಂತೀನಿ. ನೆಕ್ಸ್ಟ್ ಏನಾದ್ರು ಇದ್ರಲ್ಲಿ ಬರ್ಕೊಂತೀನಿ. ಸೊ ದಟ್ ಎಲ್ಲ ಕೂಡ ಇದ್ರಲ್ಲಿ ನೋಟ್ ಡೌನ್ ಮಾಡಿನೇ ನೆಕ್ಸ್ಟ್ ಮಾಡ್ಕೊಳ್ಳೋದು. ಸೊ ದಟ್ ನೀವ್ ಏನೇ ಮಾಡ್ತಾ ಇದ್ರು ಅಷ್ಟೇನೆ ಒಂದು ಫಾರ್ಮಲ್ ಮೆಥಡ್ ಇರ್ಲಿ ಅದಕ್ಕೆ. ಸೊ ದಟ್ ನೀವು ಕೂಡ ಮುಂದೆ ಬರ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಮೀಶೋ ಜರ್ನಿ. ನಾನು ಯಾಕೆ ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ ಅಂದ್ರೆ ನೀವ್ ಯಾರಾದ್ರೂ ನನ್ನ ವಿಡಿಯೋ ನೋಡಿ ಇಂಟ್ರೆಸ್ಟ್ ಪಟ್ಟು ಮಾಡ್ತೀನಿ ಅಂದ್ರೆ ಯು ಕ್ಯಾನ್. ಅಂಡ್ ನೀವೇನಾದ್ರೂ ನನ್ನಿಂದ ಏನಾದ್ರೂ ಹೆಲ್ಪ್ ಬೇಕು ಅಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಐ ಕ್ಯಾನ್ ಹೆಲ್ಪ್ ಯು. ನಾನು ಎಷ್ಟು ಗೊತ್ತಿದೆ ನಾನು ಅಷ್ಟು ಕೂಡ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಆದ್ರೂ ಮಾಡ್ಬೇಕಂದ್ರೆ ನಿಮ್ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಮುಖ್ಯ. ಅದಿಲ್ಲ ಅಂದ್ರೆ ಏನು ಖಂಡಿತ ಮಾಡಕ್ ಆಗಲ್ಲ. ಸೊ ನೆಕ್ಸ್ಟ್ ಗೋಯಿಂಗ್ ಟು ಮೈ ವಾರ್ಡ್ರೋಬ್. In wardrobe only I'm showing saree collections because I have so many collections in my wardrobe. Wardrobe tour ಮಾಡ್ತೀನಿ ಅಂದ್ರೆ ಇಟ್ಸ್ ಟೇಕ್ ಅರೌಂಡ್ ಟೂ ಮೆನಿ ಲೆಂತಿ ವಿಡಿಯೋ ಆಗ್ಬಿಡುತ್ತೆ. ಜಸ್ಟ್ ನಾನು ಇವಾಗ ನನ್ನ ಸೀರೆ ಕಲೆಕ್ಷನ್ಸ್ ತೋರಿಸ್ತಿದ್ದೀನಿ ಬಿಕಾಸ್ ಹ್ಯಾವ್ ವೆರಿ ಲೆಸ್ ಸೀರೆ. ತುಂಬಾ ಲೆಸ್ ಇದೆ ಸೀರೆಗಳು. ಸೊ ದಟ್ ಅದು ನನ್ನ ಕಲೆಕ್ಷನ್ಸ್ ತೋರಿಸ್ತೀನಿ ನಿಮ್ಗೆ. ಬನ್ನಿ ಹೋಗೋಣ. ಕಮಿಂಗ್ ಟು ಮೈ ವಾರ್ಡ್ರೋಬ್. ಸೊ ದಿಸ್ ಇಸ್ ಮೈ ವಾರ್ಡ್ರೋಬ್. ಏನಂದ್ರೆ ನಂದು 2 ಕಂಪಾರ್ಟ್ಮೆಂಟ್ಸ್ ಇದೆ ವಾರ್ಡ್ರೋಬ್ ಅಲ್ಲಿ. ಆ ಕಡೆ ಒಂದು, ಈ ಕಡೆ ಒಂದು. ಈ ಕಡೆ ದೆರ್ ಆರ್ 3 ಇದೆ. ಫಸ್ಟ್ ಒನ್ ಇಲ್ಲಿ ನಾನು ಸ್ಯಾರೀಸ್ ಇಟ್ಕೊಂಡಿದ್ದೀನಿ. ಅಂಡ್ ಇಲ್ಲಿ ನನ್ನ ಹತ್ರ ಸ್ವಲ್ಪ ಸ್ಯಾರೀಸ್ ಇದೆ. ಸ್ವಲ್ಪ ಇನ್ ದ ಸೆನ್ಸ್ 80% ಸ್ಯಾರೀಸ್ ಇಲ್ಲಿ ಇದೆ. ಅಂಡ್ 20% ಮಮ್ಮಿ ಮನೇಲಿ ಇಟ್ಟಿದ್ದೀನಿ. ಅಂಡ್ ಇಲ್ಲಿ ಕೆಳಗಡೆ ಸೊ ಇಲ್ಲಿ ಕೆಳಗಡೆ ನಂದು ಟ್ರೆಡಿಷನಲ್ ಅಟೈರ್ಸ್ ಎಲ್ಲ ಇಟ್ಟಿದ್ದೀನಿ. ಟ್ರೆಡಿಷನಲ್ ಬಟ್ಟೆಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಅಂಡ್ ವಾರ್ಡ್ರೋಬ್ ಟೂರ್ ಇನ್ನೊಂದ್ ದಿನ ಮಾಡ್ತೀನಿ. ಜಸ್ಟ್ ಐ ಆಮ್ ಶೋಯಿಂಗ್ ಯು ಆಲ್ ಮೈ ಸ್ಯಾರಿ. ನನ್ನ ಸ್ಯಾರಿ ಕಲೆಕ್ಷನ್ಸ್ ಹೇಗಿದೆ, ನಾನು ಅದಕ್ಕೆಲ್ಲ ಬ್ಲೌಸಸ್ ನ ಹೇಗೆ ರೆಡಿ ಮಾಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಸೊ ಫಸ್ಟ್ ಒನ್, ಮೈ ಬೆಸ್ಟ್ ಒನ್ ಅಂಡ್ ಮೈ ಫೇವ್ರೆಟ್ ಒನ್ ಅಂತಾನೆ ಹೇಳ್ಬೋದು. ಮೈ ಅಂಡ್ ಕಾಸ್ಟ್ಲಿ ಒನ್ ಆಸ್ ವೆಲ್. ಸೊ ದಿಸ್ ಇಸ್ ಮೈ ರಿಸೆಪ್ಷನ್ ಸ್ಯಾರಿ ಬ್ಲೌಸ್. ನನ್ನ ಮದ್ವೆದು ರಿಸೆಪ್ಷನ್ ಸ್ಯಾರಿ ಇದು. ಸೊ ಇದಕ್ಕೆ ನಾವು ಕೊಟ್ಟಿದ್ದ ಅಮೌಂಟ್ 23.5K. ನಂದು ಮದ್ವೆ ಆಗಿ ಇವಾಗ ನವೆಂಬರ್ ಬಂದ್ರೆ 5 years ಆಗುತ್ತೆ. ಇದು 5 years ಮುಂಚೆ ತಗೊಂಡಿದ್ದು. ಇದು ತುಂಬಾ ಲೈಟ್ ವೇಟ್ ಇದೆ. ನಂಗೆ ತುಂಬಾನೇ ಇಷ್ಟ ಆಯ್ತು ಕೂಡ. ಇದನ್ನ ಕರ್ನಾಟಕ ಸ್ಯಾರಿ ಸೆಂಟರ್ ಅಲ್ಲಿ ತಗೊಂಡಿದ್ದು. ನೋಡಿದ ತಕ್ಷಣ ಅವರು ವೇರ್ ಮಾಡಿಸಿದ್ರು. ನಮ್ಮ ಮಮ್ಮಿ, ನಮ್ಮ ಅತ್ತೆ ಎಲ್ಲರಿಗೂ ಇಷ್ಟ ಆಯ್ತು, ನನ್ಗೂ ಇಷ್ಟ ಆಯ್ತು. ಸೊ ದಟ್ ನಾನು ಇದು ತಗೊಂಡೆ. ತುಂಬಾನೇ ಚೆನ್ನಾಗಿದೆ. ಅಂಡ್ ಬೇಗ ಕೂಡ ಉಟ್ಕೊಬಹುದು ಗೊತ್ತಾ, ವೆರಿ ಈಸಿ. ಅಂಡ್ ಇದಕ್ಕೆ ನಾನು ಈ ತರ ಟೆಸಲ್ಸ್ ಕೂಡ ಹಾಕ್ಸಿದೀನಿ.
ಅವಾಗ ನಾನು ಹ್ಯಾಂಡ್ ವರ್ಕ್ ಮಾಡ್ತಿರ್ಲಿಲ್ಲ. ನಾನು ಸ್ಟಾರ್ಟ್ ಮಾಡಿ ಮದ್ವೆ ಆದ ತಕ್ಷಣ ಸ್ಟಾರ್ಟ್ ಮಾಡಿದ್ದು. 6 ಮಂತ್ಸ್ ಆಯ್ತು. ಬಟ್ ನಾನು ಮದ್ವೆಲಿ ಮಾಡ್ತಿರ್ಲಿಲ್ಲ. ಸೊ ದಿಸ್ ಇಸ್ ರಿಸೆಪ್ಷನ್ ಸ್ಯಾರಿ ಆ್ಯಂಡ್ ಫಾರ್ ದಿಸ್ ಬ್ಲೌಸ್ ನಾನು ಈ ತರ ವರ್ಕ್ ಮಾಡಿಸಿದ್ದೆ. ತುಂಬಾ ಗ್ರ್ಯಾಂಡ್ ಆಗಿ ವರ್ಕ್ ಮಾಡಿಸಿದ್ದೆ. ಇದಕ್ಕೆ ಅವಾಗ ನಾನು ಒಂದು 4K ಕೊಟ್ಟಿದ್ದೆ. ಆಮೇಲೆ ನಾನು ಜೋಡಿಸ್ಕೊಂತೀನಿ. ಸೊ ನೆಕ್ಸ್ಟ್ ಬಂದು ನಂದು ರೇಷ್ಮೆ ಸೀರೆಸ್ ಎಲ್ಲ ತೋರಿಸ್ಬಿಡ್ತೀನಿ. ಸಾರಿ ಫಾರ್ ಮೆಸ್. ಸೊ ದಿಸ್ ಇಸ್ ದ ಒನ್. ಇದು ಅಷ್ಟೇ ನನ್ನ ಮದ್ವೆಲಿ ತಗೊಂಡಿದ್ದು. ನನ್ನ ಫೇವ್ರೇಟ್ ಒನ್. ನಾನು ಹಾಗೆ ಇಡ್ತೀನಿ ಬಿಕಾಸ್ ಇಲ್ಲಾಂದ್ರೆ ನನಗೆ ಹಾಕಕ್ಕೆ ಆಮೇಲೆ ತುಂಬ ಕಷ್ಟ ಆಗುತ್ತೆ. ಸೊ ಇದು ಅಷ್ಟೇ ನನ್ನ ಮದ್ವೆಲಿ ತಗೊಂಡಿದ್ದು ಸೀರೆ. ಇದಕ್ಕೆ 5000 ಸಮಥಿಂಗ್ ಅನ್ಕೋತೀನಿ ಅಮೌಂಟು. ಮರ್ತೋಗಿದೆ ಬಟ್ 5000 ಸಮಥಿಂಗ್. ಇಷ್ಟ ಆಯಿತು ನನಗೆ ತುಂಬ, ಅದಕ್ಕೋಸ್ಕರ ತಗೊಂಡಿದ್ದು. ಇದಕ್ಕೆ ಬ್ಲೌಸ್ ಈ ಥರ ಬಂದಿದೆ. ಈ ತರ ವರ್ಕ್ ಕೂಡ ಮಾಡಿಸಿದ್ದೀನಿ. ಇದು ಅಷ್ಟೇ ನಂಗೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಸೀರೆ. ಇದು ಮದ್ವೆ ಸೀರೆನೇ ನಂದು. ಆ್ಯಂಡ್ ಅವಾಗೆಲ್ಲ ನನಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಬ್ಲೌಸ್ ಹೇಗೆ ಹೊಲಿಸ್ಬೇಕಂತ. ಈಗ ರೀಸೆಂಟಾಗಿ ಚೆನ್ನಾಗಿ ಹೊಲಿಸಿದ್ದೀನಿ. ಅವಾಗೆಲ್ಲ ಜಸ್ಟ್ ರೌಂಡ್ ನೆಕ್ ಆ್ಯಂಡ್ ವರ್ಕ್ ಅಷ್ಟೇನೆ. ಈ ಧಾರೆ ಸೀರೆ. ಓಕೆ, ಸೊ ದಿಸ್ ಇಸ್ ಮೈ ಧಾರೆ ಸೀರೆ. ನನ್ ತುಂಬಾನೇ ಇಷ್ಟವಾಗಿರೋ ಸೀರೆ. ಅವಾಗ ನನ್ಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಬಟ್ ಎನಿಹೌ ನಂಗೆ ಗೊತ್ತಾಗದೆ ಇದ್ರೂ ಸ್ವಲ್ಪ ಚೆನ್ನಾಗಿರೋದೆ ಪಿಕ್ ಮಾಡಿದ್ದೆ. ಇದು ಮಮ್ಮಿ ಮನೆಯಿಂದ ಕೊಡ್ಸಿದ್ದು ನಂಗೆ. ಇದು 3300 ಬಿಕಾಸ್ ಇದು ನಂಗೆ ತುಂಬಾ ನೆನಪಿದೆ. ತುಂಬಾ ಹುಡುಕ್ತಾ ಇದ್ದೆ. ನನಗೆ ಈ ಇಲ್ಲಿ ಮೆರೂನ್ ಕಲರ್ ಅಥವಾ ರೆಡ್ ಕಲರ್ ಬರುತ್ತೆ. ನಂಗೆ ಅದು ಇಷ್ಟ ಇರಲಿಲ್ಲ. ಡಿಫ್ರೆಂಟ್ ಕಲರ್ ನೋಡ್ತಾ ಇದ್ದೆ. ಸೊ ದಟ್ ಇದು ಒಂಥರ ಬೇಬಿ ಪಿಂಕ್ ಕಲರ್. ನಂಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಮದ್ವೆಲಿ ಮಾತ್ರ. ಅದಕ್ಕೆ ನಾನು ಈ ಕಲರ್ ಬಾರ್ಡರ್ ಬಂದು ಪಿಕಾಕ್ ಡಿಸೈನ್ ಬ್ಲೂ ಕಲರ್ ಇಟ್ಟು ವರ್ಕ್ ಮಾಡಿಸಿದ್ದೆ. ನಾನು ದಾರೆದಕ್ಕೆ ಮಾತ್ರ ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಥಿಂಕ್ ಮಾಡಿ ಮಾಡಿಸಿದ್ದು. ಅದಕ್ಕೆ ನೋಡಿ ಈ ತರ ವರ್ಕ್ ಮಾಡಿಸಿದ್ದೀನಿ. ಆ್ಯಂಡ್ ಐ ಆಮ್ ನಾಟ್ ಎಸಿಟೇಟ್ ಧಾರೆ ಸೀರೆ ಬೇರೆ ಕಡೆ ಹಾಕೋಗ್ಬಾರ್ದು ಅಂತ. ಇಲ್ಲ, ಖಂಡಿತ ಇಲ್ಲ, ನಾನು ಹಾಕೊಂಡು ಹೋಗ್ತೀನಿ. ಸೊ ಲೈಕ್ ದಿಸ್ ನಾನು ವರ್ಕ್ ಮಾಡಿಸಿದ್ದೆ ಬ್ಯಾಕು, ಸಾರಿ ಸ್ಲೀವ್ ಆ್ಯಂಡ್ ಬ್ಯಾಕ್ ಈ ಥರ 2 ಪಿಕಾಕ್ ಕೊಡಿಸಿದ್ದೆ. ಯಾಕಂದ್ರೆ ದಾರೆ ಸ್ವಲ್ಪ ಚೆನ್ನಾಗಿರ್ಬೇಕು ಅಂತ ಇತ್ತು ನನಗೆ ಮೈಂಡಲ್ಲಿ. ಆ್ಯಂಡ್ ದಿಸ್ ಒನ್ ಮೈ ಎಂಗೇಜ್ಮೆಂಟ್ ಸ್ಯಾರಿ. ಐ ಆಮ್ ನಾಟ್ ಶ್ಯೂರ್. ಎಲ್ಲರೂ ಹೇಳ್ತಾ ಇದ್ರು ಗ್ರೀನ್ ಕಲರ್ ತಗೋಬೇಕಿತ್ತಂತ. ಬಟ್ ನನ್ಗೆ ಅನ್ಸುತ್ತೆ ಗ್ರೀನ್ ಕಲರ್ ತಗೋಬೇಕಿತ್ತು. ಇದು ಸ್ವಲ್ಪ ಡಾರ್ಕ್ ಆಯ್ತಂತ. ಬಟ್ ಎನಿಹೌ ತುಂಬಾನೇ ಚೆನ್ನಾಗಿದೆ ರೇಷ್ಮೆ ಸೀರೆ ಇದು. ನೋಡಿ ಬಾರ್ಡರ್ ಎಲ್ಲ ಇನ್ನೂ ಅಷ್ಟೇ ಚೆನ್ನಾಗಿದೆ. ಈ ಸ್ಯಾರಿನೂ ನಂಗೆ ತುಂಬಾನೇ ಇಷ್ಟ. ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಬಟ್ ಎಂಗೇಜ್ಮೆಂಟಿಗೆ ನಾನು ಬೇರೆ ಕಲರ್ ತಗೋಬೇಕಿತ್ತು. ಬಟ್ ಸ್ಯಾರಿ ಮಾತ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದಕ್ಕೂ 6000 ಸಮಥಿಂಗ್. ಆ್ಯಂಡ್ ಇದ್ರ ಬ್ಲೌಸ್ ಬಂದು ಈ ಬ್ಲೌಸ್ ವರ್ಕ್. ಓಕೆ, ನೆಕ್ಸ್ಟ್ ಅನದರ್ ರೇಷ್ಮೆ ಸ್ಯಾರಿ. ಓಕೆ, ದಿಸ್ ಇಸ್ ನಾಟ್ ಮೈ ರೇಷ್ಮೆ ಸ್ಯಾರಿ ಬಟ್ ಒಂಥರ ಸ್ಪೆಷಲ್. ಯಾಕಂದ್ರೆ ಮಮ್ಮಿ ಫಸ್ಟ್ ಗೌರಿ ಹಬ್ಬಕ್ಕೆ ನಂಗೆ ಕೊಡ್ಸಿದ್ದು. ಇಟ್ಸ್ ಅರೌಂಡ್ 1800 ಅಷ್ಟೇನೆ. ಚೆನ್ನಾಗಿದೆ. ಬಟ್ ಫೇವ್ರೆಟ್ ಸ್ಯಾರಿ. ಆ್ಯಂಡ್ ಎಲ್ಲರೂ ಅನ್ಕೊಬೋದು ಇದು ಸ್ವಲ್ಪ ಜಾತ್ರೆ ಆಯ್ತು ಅಂತ. ಸೀರಿಯಸ್ಲಿ ಇಲ್ಲ. ನಾನು ಈ ಸ್ಯಾರಿನ ಒಂದು ಮಾಡೆಲ್ಗೂ ಕೊಟ್ಟಿದ್ದೆ ಹಾಕೊಳಕ್ಕೆ. ತುಂಬಾನೇ ಚೆನ್ನಾಗಿದೆ. ಬಟ್ ನಾವೇನ್ ಮಾಡಿದ್ವಿ ಅಂದ್ರೆ ಸೀರೆ ತಗೋಬೇಕಾದ್ರೆ ಇದು ಬ್ಲೌಸ್ ಪೀಸ್ ನೋಡಿರ್ಲಿಲ್ಲ ಓಪನ್ ಮಾಡಿ. ಅದಂತೂ ಫುಲ್ ಜಿಗಿಮಿಗಿ ಅಂತ ಹೇಳ್ತಾ ಇತ್ತು. ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ ಒಂದು ಅದು ಬ್ಲೌಸ್ ಬಂದು ಸ್ಕೈ ಬ್ಲೂ ಬಂದಿತ್ತು. ಅದಕ್ಕೆ ಈ ತರ ವರ್ಕ್ ಮಾಡಿಸ್ದೆ. ಹಿಂದೆ ನೆಟ್ಟೆಡ್ ಕೂಡ ಹಾಕಿದೀನಿ. ಈ ತರ ಸಾರಿ, ಇದು ನಾನೇ ವರ್ಕ್ ಮಾಡ್ಕೊಂಡಿದ್ದು. ಮದ್ವೆ ಆಗಿ ಆರೋಹಿ ಹುಟ್ಟಿದ್ಮೇಲೆ ನಾನು ಬಾಣಂತನದಲ್ಲಿದ್ದಾಗ ಇದನ್ನ ನಾನು ಮಾಡ್ಕೊಂಡಿದ್ದು. ಸಾರಿ, ಇವಾಗೆಲ್ಲ ತೋರ್ಸಿದ್ದು ನಾನು ಮಾಡಿಸಿದ್ದು. ಇವಾಗಿಂದ ತೋರ್ಸಿದ್ದು ನಾನೇ ಮಾಡ್ಕೊಂಡಿರೋದು. ಎಲ್ಲ ಕಲರು ಇದೆ ನನ್ನ ಹತ್ರ. ತುಂಬಾ ಡಾರ್ಕ್ ಕಲರ್, ತುಂಬಾ ಲೈಟ್ ಕಲರ್ ಎಲ್ಲ ಇದೆ. ಬಿಕಾಸ್ ಎಲ್ಲಾನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ಇದು ಆರೆಂಜ್ ಕಲರ್ ಸ್ಯಾರಿ. ಇದು ನಂಗೆ ಮಮ್ಮಿ ಕೊಡ್ಸಿದ್ದು ಮದ್ವೆಲಿ. ಇಟ್ಸ್ ರೇಷ್ಮೆನೂ ಅಲ್ಲ ಹಂಗಂತ ನಾರ್ಮಲು ಅಲ್ಲ. ಇದಕ್ಕೆ 3000 ಸಮಥಿಂಗ್. ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನನ್ನ ತಂಗಿ ಕೂಡ ವೇರ್ ಮಾಡಿದ್ಲು ರೀಸೆಂಟ್ ಆಗಿ. ಇದಕ್ಕೂ ಅಷ್ಟೇ ಬ್ಲೌಸ್ ವರ್ಕ್ ಈಗ ಮಾಡಿಸಿದ್ದೀನಿ. ಇದು ಮದ್ವೆ ಸ್ಯಾರಿನೇ, ಮಮ್ಮಿ ಕೊಡ್ಸಿದ್ದು. ಆದ್ರೆ ತುಂಬಾ ಸ್ಯಾರಿ ಇದೆ ಬಟ್ ನಾನು ಎಲ್ಲೂ ವೇರೇ ಮಾಡಲ್ಲ. ಆ್ಯಂಡ್ ಓಕೆ, ದಿಸ್ ಆಲ್ಸೋ ಸಾಫ್ಟ್ ಸಿಲ್ಕ್. ಅತ್ತೆ ಕೊಡ್ಸಿದ್ದು ನಂಗೆ ಮದ್ವೆಯಲ್ಲಿ. ತುಂಬಾ ಚೆನ್ನಾಗಿದೆ. ತುಂಬಾ ಸಾಫ್ಟ್. ನೀವು 5 ನಿಮಿಷ 10 ನಿಮಿಷಕ್ಕೆಲ್ಲ ಉಟ್ಕೊಂಡ್ಬಿಡ್ಬೋದು. ಅಷ್ಟು ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಆ್ಯಂಡ್ ಸೀರೆ ಮಧ್ಯ ಮಧ್ಯ ಕಲರ್ ಫ್ಲವರ್ಸ್ ಕೂಡ ಇದೆ. ಇದಕ್ಕೆ ಬ್ಲೌಸ್ ವರ್ಕ್ ಬಂದು
ಒನ್ ಸೆಕೆಂಡ್. ಇದಕ್ಕೆ ಹೇಗ್ ಮಾಡಿದೆ ಅಂದ್ರೆ, ನಾನು ಸೀರೆ ಬ್ಲೌಸ್ ಹೊಲ್ಸ್ಕೊಂಡ್ಬಿಟ್ಟಿದ್ದೆ, ಬಟ್ ಲೇಟರ್ ಆನ್ ಸ್ಟಿಚ್ ಮಾಡಿರೋ ಬ್ಲೌಸ್ಗೆ ವರ್ಕ್ ಮಾಡಿದ್ದೆ, ಬಟ್ ನಾನು ಎಲ್ಲೋ ಇಟ್ಬಿಟ್ಟಿದ್ದೀನಿ. ಸಿಕ್ಕಿದ್ರೆ ಖಂಡಿತ ತೋರಿಸ್ತೀನಿ ಈ ಸ್ಯಾರಿಗೆ ಹೇಗೆ ವರ್ಕ್ ಮಾಡಿದ್ದೀನಿ ಅಂತ. ಯಾ, ಸೊ ದಿಸ್ ಇಸ್ ಆಲ್ಸೋ ಮೈ ರೇಷ್ಮೆ ಸ್ಯಾರಿ. ಇದು ಅನ್ಸ್ಬೋದು ಸ್ವಲ್ಪ ಡಲ್ ಇದೆ ಅಂತ, ಬಟ್ ಉಟ್ಟಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ನನ್ನ ಮದ್ವೆಲ್ಲ ಮತ್ತೆ ಕೊಡ್ಸಿದ್ದು. ಓಕೆ, ಸೊ ದಿಸ್ ಇಸ್ ಮೈ ಪಾಪುದು ತೊಟ್ಲು ಶಾಸ್ತ್ರದ್ದು ಸೀರೆ. ತೊಟ್ಲು ಶಾಸ್ತ್ರದಲ್ಲಿ ನಾನು ತಗೊಂಡಿದ್ದು. ಅದಕ್ಕೆ ಈ ತರ ಟೆಸಲ್ಸ್ ಇಡ್ಸಿದ್ದೀನಿ. ಇದಕ್ಕೂ 6000 ಸಮಥಿಂಗ್ ಸ್ಯಾರಿಗೆ ಮಮ್ಮಿ ಕೊಡ್ಸಿದ್ದು ನಂಗೆ ಫಂಕ್ಷನ್ಗೆ ಅಂತ. ಇದಕ್ಕೆ ನಾನು ಡಿಫ್ರೆಂಟ್ ಆಗಿ ಬ್ಲೌಸ್ 3D ವರ್ಕ್ ಅಲ್ಲಿ ಹೊಲ್ಸ್ಕೊಂಡಿದ್ದೀನಿ. ತುಂಬಾ ಗ್ರ್ಯಾಂಡ್ ಆಗಿದೆ. ಐ ಥಿಂಕಿಂಗ್ ದ್ಯಾಟ್ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ಕೊಂಡ್ಬಿಟ್ಟು ಈ ಸೀರೆನ ಈಗ ಬೇರೆ ಕಡೆ ಹಾಕೊಂಡು ಹೋಗಕ್ ಒಂಥರ ಅನ್ನಿಸ್ತಾ ಇದೆ. ಇದು ತುಂಬಾ ಗ್ರ್ಯಾಂಡ್ ಇರೋದ್ರಿಂದ, ಇದೆಲ್ಲ ಇರೋದ್ರಿಂದ. ಸೊ ಇದಕ್ಕೆ ನಾನು 3D ವರ್ಕ್ ಅಂತ ನಾನೇ ಮಾಡ್ಕೊಂಡಿದ್ದು. ಸೊ ದಿಸ್ ಇಸ್ ಮೈ ಪಾಪುದು ತೊಟ್ಲು ಶಾಸ್ತ್ರದ್ದು ಸೀರೆ. ಅಂಡ್ ವೇರ್ ಐ ಕೆಪ್ ದಿಸ್ ಸ್ಯಾರಿ. ಓಕೆ, ನಾನು ಗಣೇಶ ಹಬ್ಬಕ್ಕೆ ಹುಟ್ಟಿದ್ದೆ ಅಲ್ವಾ, ಆ ಸ್ಯಾರಿ ಕೂಡ ಇದು. ಅದಕ್ಕೆ ಈ ತರ ವರ್ಕ್ ಮಾಡಿದ್ದೀನಿ. ನೀವು ನೋಡಿರ್ತೀರಾ, ಐ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಇಟ್. ಅಂಡ್ ಯಾಕಂದ್ರೆ ತುಂಬಾ ಸೀರೆ ಮಮ್ಮಿ ಮನೇಲಿದೆ. ಕಮಿಂಗ್ ಟು ವರ್ಕ್ ಸ್ಯಾರೀಸ್, ನನ್ನ ಹತ್ರ 3 to 4 ವರ್ಕ್ ಸ್ಯಾರೀಸ್ ಇದೆ. ಸೊ ಇದು ನನಗೆ ಮದ್ವೆಲಿ ನಾನು ಫೋಟೋ ಶೂಟ್ಗೆ ಅಂತ ತಗೊಂಡಿದ್ದು. ಇದು ಮದ್ವೆ ಆದ್ಮೇಲೆ ತಗೊಂಡಿರೋದು. ಸಾರಿ ಫಾರ್ ದಸ್. ಓಕೆ, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಸಿಂಪಲ್ ಆಗಿ 1-2 ಟೈಮ್ಸ್ ವೇರ್ ಮಾಡಕ್ಕೆ ಚೆನ್ನಾಗಿದೆ. ಅಂಡ್ ವರಲಕ್ಷ್ಮಿ ಹಬ್ಬಕ್ಕೆ ಸೀರೆ ಹಾಕಿದ್ದೆ ಅಲ್ವಾ, ದಿಸ್ ಇಸ್ ಕ್ರೇಪ್ ಮೈಸೂರ್ ಸಿಲ್ಕ್ ಸ್ಯಾರಿ. ಸೊ ರೆಡ್ ಕಲರ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ, ಎಲ್ಲರಿಗೂ ಚೆನ್ನಾಗಿ ಕಾಣುತ್ತೆ. ನಾನು ಇದಕ್ಕೆ ಬ್ಲ್ಯಾಕ್ ಅಲ್ಲಿ ವೆಲ್ವೆಟ್ ಮ್ಯಾಚ್ ಮಾಡಿದ್ದೆ. ನಾನು ಹೇಳ್ತಾ ಇದ್ದೆ ಅಲ್ವಾ, ನಾನು 3 ಸ್ಯಾರೀಸ್ಗೆ ಇದನ್ನ ಮ್ಯಾಚ್ ಮಾಡ್ಬೇಕಂತ. ಒನ್ ಇಸ್ ಫಾರ್ ರೇಷ್ಮೆ ಸ್ಯಾರಿಗೂ ಇದನ್ನ ಹಾಕೊಳ್ಳೋಣ, ಬ್ಲ್ಯಾಕ್ ಒಂಥರ ಎಲಿಗೆಂಟ್ ಕಾಣುತ್ತೆ ಅಂತ ರೆಡ್ ಮಾಡ್ಕೊಂಡೆ. ಅಂಡ್ ದಿಸ್ ಇಸ್ ಆಲ್ಸೋ ಸಾಫ್ಟ್ ಸಿಲ್ಕ್ ಸ್ಯಾರಿ, ಏನಾದ್ರು ದೇವಸ್ಥಾನಕ್ಕೆ ಹಾಕೊಂಡು ಹೋಗೋಣ ಅಂತ ಇಟ್ಟಿದ್ದೀನಿ. ಓಕೆ, ಅಂಡ್ ದಿಸ್ ಇಸ್ ಮೈ ಗೌರಿ ಹಬ್ಬದ್ದು, ಲಾಸ್ಟ್ ವರ್ಷ ಗೌರಿ ಹಬ್ಬಕ್ಕೆ ನನ್ನ ಹಸ್ಬೆಂಡ್ ಕೊಡ್ಸಿದ್ದು ಸ್ಯಾರಿ. ಚೆನ್ನಾಗಿದೆ. ಈ ಕಲರ್ ಇರ್ಲಿಲ್ಲ ಅನ್ಬಿಟ್ಟು ತಗೊಂಡೆ. ಇದು ಪ್ರಿಪ್ಲೇಟ್ ಮಾಡಿ ಇಟ್ಬಿಟ್ಟಿದೀನಿ ಯಾವುದೋ ಒಂದು ಫಂಕ್ಷನ್ಗೆ ಹಾಕೊಂಡು ಹೋಗ್ಬೇಕಂತ, ಬಟ್ ಸ್ಟಿಲ್ ಅದು ಆ ಫಂಕ್ಷನ್ಗೆ ಇದನ್ನ ಹಾಕೊಂಡು ಹೋಗಿಲ್ಲ. ಬಿಕಾಸ್ ಇದು ಬ್ಯಾಕ್ ನೆಕ್ ತುಂಬಾ ಡೀಪ್ ಇಡ್ಸಿ ಡಿಫ್ರೆಂಟ್ ಆಗಿ ಹೊಲ್ಸಿದೀನಿ. ಸೊ ದಟ್ ಅದು ಸ್ವಲ್ಪ ಟ್ರೆಡಿಷನಲ್ ಇರೋದ್ರಿಂದ ನಾನು ಹಾಕೊಂಡು ಹೋಗ್ಲಿಲ್ಲ. ಈ ತರ ಫುಲ್ ನೆಕ್ ಈ ತರ ಸ್ಟಿಚ್ ಮಾಡಿಸಿದೀನಿ. ಅಂಡ್ ಯಾ, ಲಾಸ್ಟ್ ಸ್ಯಾರಿ, ಲಾಸ್ಟ್ ಅಲ್ಲ ಇನ್ನ ಇದೆ, ಬಟ್ ಅದೆಲ್ಲ ಮಮ್ಮಿ ಮನೇಲಿದೆ. ಇದು ಫಸ್ಟ್ ನಾನು ಹ್ಯಾಂಡ್ ವರ್ಕ್ ಮಾಡಿದ್ದು. ನಾನು ಮತ್ತೆ ನನ್ನ ಸಿಸ್ಟರ್ ಇಬ್ರು ಸೇರ್ಕೊಂಡು ಫಸ್ಟ್ ಹ್ಯಾಂಡ್ ವರ್ಕ್ ಕಲಿಯೋದಕ್ಕೆ ಮಾಡಿರೋದು. ಸೊ ದಟ್ ನೆನಪಿಗಿರ್ಲಿ ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಅಂಡ್ ಯಾ, ಐ ಥಿಂಕ್ ಫಾರ್ ದಿಸ್ ಇದು ಅನ್ಸುತ್ತೆ ಬ್ಲೌಸು, ನಾಟ್ ಶೋರ್. ಬಟ್ ಇದಕ್ಕೆ ನಾನು ಬೇರೆ ಮಿಸ್ ಮ್ಯಾಚ್ ಅಲ್ಲಿ ಸ್ಯಾರೀಸ್ನ ಉಟ್ಕೊಂತಾ ಇರ್ತೀನಿ. ಇದು ಒಂದು ಸ್ಯಾರಿ. ಅಂಡ್ ದಿಸ್ ಆಲ್ಸೋ ಮೈ ವರ್ಕ್ ಸ್ಯಾರಿ. ಅಂಡ್ ಇವಾಗ ಹೊಸದೆರಡು ಸ್ಯಾರಿಗಳನ್ನ ತಗೊಂಡಿದ್ದೀನಿ ಫಂಕ್ಷನ್ಸ್ಗೆ ಅಂತ ಹೇಳ್ಬಿಟ್ಟು. ಇದು ಮೈಸೂರ್ ಸಿಲ್ಕ್, ಕ್ರೇಪ್ ಮೈಸೂರ್ ಸಿಲ್ಕ್. ಇಟ್ಸ್ ನಾಟ್ ಪ್ಯೂರ್ ಕ್ರೇಪ್ ಲೈಕ್ ದಟ್, ಇಟ್ ಇಸ್ ವೆರಿ ಕಾಮನ್ ಸಿಲ್ಕ್ ಸ್ಯಾರಿ. ಬಟ್ ಈ ಕಲರು ತುಂಬಾ ಟ್ರೆಂಡಿ ಆಗಿದೆ ಇವಾಗ ಅನ್ಬಿಟ್ಟು ನಾನು ತಗೊಂಡೆ. ಬಟ್ ನಾನು ಏನ್ ಹೇಳೋದಂದ್ರೆ, ಇವಾಗ ನಾನು ಹ್ಯಾಂಡ್ ವರ್ಕ್ ಮಾಡ್ತೀನಿ, ಸೊ ದಟ್ ನಾನು ಬ್ಲೌಸ್ ನ ತುಂಬಾ ಗ್ರ್ಯಾಂಡ್ ಆಗಿ ರಿಚ್ ಆಗಿ ಇಟ್ಕೊಂತೀನಿ. ಸೊ ದಟ್ ಯಾವುದೇ ಸಿಂಪಲ್ ಸ್ಯಾರಿ ಇದ್ರು ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಕಾಣುತ್ತೆ. ಸೊ ದಟ್ ಈ ಕಲರ್ ತಗೊಂಡೆ ಎಲ್ಲರ ಇಷ್ಟದ ಮೇರೆಗೆ. ಅಂಡ್ ದಿಸ್ ಒನ್ ಮೈ ಕರೆಂಟ್ ಫೇವ್ರೆಟ್ ಸ್ಯಾರಿ. ಇದನ್ನ ನೋಡಿದ ತಕ್ಷಣ ತಗೊಂಡೆ. ಸ್ವಲ್ಪ ರಾಯಲ್ ಆಗಿದೆ, ಡಿಫ್ರೆಂಟ್ ಆಗಿ ಬ್ಲೌಸ್ ನ ಸ್ಟಿಚ್ ಮಾಡ್ಸೋಣ, ವರ್ಕ್ ಆತರ ಏನು ಇಲ್ಲ, ಸಿಂಪಲ್ ಆಗಿ ಡಿಫ್ರೆಂಟ್ ಆಗಿ ಸ್ಟಿಚ್ ಮಾಡ್ಸೋಣ ಅಂತ. ಸೊ ದಿಸ್ ಇಸ್ ಆಲ್ಸೋ ಮೈ ಫೇವ್ರೆಟ್ ಸ್ಯಾರಿ. ಸೊ ಇದು ನಂದು ಸ್ಯಾರಿ ಕಲೆಕ್ಷನ್ಸ್ ಆಯ್ತು. ಇನ್ನ ಇದೆ, ಇನ್ನೊಂದು 5 to 10 ಸ್ಯಾರೀಸ್ ಇದೆ. ಅದೆಲ್ಲ ಮಮ್ಮಿ ಮನೇಲಿ ಇಟ್ಬಿಟ್ಟಿದೀನಿ. ನನ್ನ ತಂಗಿಗೆ, ಏನಾದ್ರು ಫಂಕ್ಷನ್ಸ್ಗೆ, ನಮ್ಮ ಮಮ್ಮಿಗೆ, ಅವ್ರವ್ರ ಬ್ಲೌಸ್ಗೆ ನನ್ನ ಸ್ಯಾರಿಗಳನ್ನ ಮ್ಯಾಚ್, ನಾವು ಏನಾದ್ರು ಮಿಸ್ ಮ್ಯಾಚ್ ಮಾಡ್ಕೊಂತಾ ಇರ್ತೀವಿ. ನನ್ನ ಅತ್ತೆಗಾಗ್ಲಿ ಯಾರಿಗೇ ಆಗ್ಲಿ ಕೊಡ್ತಾ ಇರ್ತೀನಿ. ಬಟ್ ಬ್ಲೌಸ್ ಅವ್ರವ್ರದ್ದು ಏನಿದೆ ಅದನ್ನ ಮ್ಯಾಚ್ ಮಾಡ್ಕೊಂತಾ ಇರ್ತಾರೆ. ಇವಾಗ ನೀವಾದ್ರೂ ಅಷ್ಟೇನೆ, ಸುಮ್ನೆ ಅದಕ್ಕೆ ಬ್ಲೌಸ್ ಇಲ್ಲ ಅಂತ ಬಿಡ್ಬೇಡಿ. ಸೊ ಅದಕ್ಕೆ ಮಿಸ್ ಮ್ಯಾಚ್ ಆಗೋ ತರ ಬ್ಲೌಸ್ ನಿಮ್ಮ ಹತ್ರನೇ ಇರುತ್ತೆ, ಹಾಕೊಂಡು ವೇರ್ ಮಾಡಿ. ಸೊ ದಟ್ ಅದು ಲುಕ್ಸ್ ಎಲಿಗೆಂಟ್. ಅಂಡ್ ಇವಾಗ ಅದೇ ಟ್ರೆಂಡ್ ಕೂಡ. ಅಂಡ್ ಇವತ್ತು
ಇವತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅನ್ಕೋತೀನಿ. ಫಸ್ಟು ಮೀಶೋದು ಹೇಗೆ ಅರ್ನಿಂಗ್ಸ್ ಮತ್ತು ನನ್ನ ಸ್ಯಾರಿ ಶಾಪಿಂಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ? ಬಿಕಾಸ್ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್. ಏನಾದ್ರು ಮಿಸ್ಟೇಕ್ ಇದ್ದರೆ ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಆ್ಯಂಡ್ ಐ ಥಿಂಕ್ ನನ್ನ ವಿಡಿಯೋಸ್ ನಿಮ್ಗೆಲ್ಲರಿಗೂ ಏನಾದರೂ ಸ್ವಲ್ಪ ಯೂಸ್ಫುಲ್ ಆಗ್ತಿದೆ ಅನ್ಕೋತೀನಿ. ಕೆಲವೊಬ್ರು ನಂದು ಸ್ಕಿನ್ ಕೇರ್ ಬಗ್ಗೆ ಕೇಳಿದ್ದಾರೆ. ಫ್ಯೂಚರ್ ವಿಡಿಯೋಸಲ್ಲಿ ನಾನು ಸ್ಕಿನ್ ಕೇರ್ ಕೂಡ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಅಲ್ಲಿವರೆಗೆ ಸಿಗೋಣ. ಬಾಯ್, ಟೇಕ್ ಕೇರ್.